ಸದಸ್ಯರುಗಳ ಒಂದು ಟ್ಯಾಲೆಂಟ್ನಿಂದಾಗಿ ಇವತ್ತು ಈ ಕ್ಲಬ್ಬು ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪ್ರತಿಯೊಬ್ಬ ಸದಸ್ಯರು ಕೂಡ ಮನೆಯವ್ರ ಹಾಗೆ ಇಲ್ಲಿ ನಾವು ಅವರನ್ನು ಟ್ರೀಟ್ ಮಾಡ್ತಾ ಇದ್ದೇವೆ, ಅವರು ಕೂಡ ಹಾಗೆ ನಮ್ಮನ್ನು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಇದು ಸದಸ್ಯರ ಒಂದು ಕ್ಲಬ್ ಅಂತವೇ ಹೇಳ್ಬೋದು. ಈ ಕ್ಲಬ್ ಅನ್ನ ಸೇರೋದು ಅಂದ್ರೆ ಹೇಗೆ? ಈ ಒಂದು ವರ್ಷದ ಜರ್ನಿ, ಈಗ ಎಷ್ಟು ಮೆಂಬರ್ ಇದ್ದಾರೆ, ಸೊ ಮೆಂಬರ್ಸ್ಗಳು ಸೇರಿದ್ರೆ ಒಂದು ಫೀಸ್ ಅಂತ ಇದೆಯಾ ಅಥವಾ ಈ ರೀತಿ ಇದ್ರ ಬಗ್ಗೆ ಒಂದಷ್ಟು? ಈಗ ನಾವು ಕಳೆದ ಟೈಮ್ ನೀವು ಹೇಳಿದಾಗೆ, ನೀವು ಬಂದಾಗ ನಾವು ಹೇಳಿದ್ದೆವು ನಿಮಗೆ 500 rupees ಪರ್ ಮಂತ್ ತಗೊಳ್ತಾ ಇದ್ದೆವು. ಈಗ ನಾವೇನು ಮಾಡಿದ್ದೇವೆ ಅಂದರೆ ಕ್ವಾರ್ಟರ್ಲಿ ಮತ್ತು ಹಾಫ್ ಇಯರ್ಲಿ ಅಂತ ಹೇಳಿ ಮಾಡಿದ್ದೇವೆ. ಅದಕ್ಕೆ ಬ್ಯಾಚ್ಗಳನ್ನು ಮಾಡಿದ್ದೇವೆ. ಒಂದು 20 ಜನರ ಬ್ಯಾಚ್ ಆದ ಕೂಡಲೇ ಬ್ಯಾಚನ್ನು ನಾವು ಸ್ಟಾಪ್ ಮಾಡ್ತಾ ಇದ್ದೇವೆ. ಅಂದರೆ ಪ್ರತಿಯೊಬ್ಬರಿಗೂ ಒಂದು 2 ಹಾಡನ್ನು ಆಡಿಸುವ ಒಂದು ಉದ್ದೇಶದಿಂದ, ವಾರಕ್ಕೊಮ್ಮೆ ಹೌದು. ಹಾಗೆ 20 ಜನರದೊಂದು ಬ್ಯಾಚನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಅಂತ ಹೇಳಿ ನಾವು 3 months ಒನ್ಸ್ 2000 rupees ಅವರಿಗೆ ಫಿಕ್ಸ್ ಮಾಡಿದ್ದೇವೆ. 3 ತಿಂಗಳಿಗೊಮ್ಮೆ 2000 ರೂಪಾಯಿ ಪ್ರತಿ ವಾರವೂ ಅವರಿಗೆ ಹಾಡುಗಳುಂಟು. ಮತ್ತು ಸ್ಪೆಷಲಿ ಅವರು ಹಾಡಿದ ಹಾಡುಗಳನ್ನು ಅವರಿಗೆ ರೆಕಾರ್ಡಿಂಗ್ ಮಾಡಿ ಅವರಿಗೆ ಕಳಿಸಲಾಗ್ತದೆ. ಇದೊಂದು ಎಕ್ಸ್ಟ್ರಾ ಬೆನಿಫಿಟ್ ಅನ್ನು ಕೂಡ ಕೊಡ್ತಾ ಇದೆ. ಈಗ ಒಟ್ಟು ಎಷ್ಟು ಮೆಂಬರ್ಸ್ಗಳಿದ್ದಾರೆ ಸರ್? ಈಗ ನನಗೆ ಹೇಳಲಿಕ್ಕೆ ಹೋದ್ರೆ ಈಗ ಇರುವ ಮೆಂಬರ್ಸ್ಗಳು ಸಾಧಾರಣ 70 ಇದ್ದಾರೆ. ಇನ್ನು ವೇಟಿಂಗ್ ಲಿಸ್ಟ್ನಲ್ಲಿ ಒಂದು 20-25 ಜನ ಇರ್ಬೋದು. ನಮಸ್ತೆ, ನಾನು ಚಂದ್ರಿಕಾ ಶ್ರೀಕಂಠ. ನಾನಿಲ್ಲಿ ಸ್ಯಾಟರ್ಡೆ ಬ್ಯಾಚಲ್ಲಿ ಇದ್ದೇನೆ. ನನಗೆ ಇಲ್ಲಿ ಬಂದಮೇಲೆ ತುಂಬ ಒಂಥರ ಮನಸ್ಸಲ್ಲಿ ಖುಷಿ ಆಗ್ತಾ ಉಂಟು. ನನಗೆ ತುಂಬ ಹಾಡಬೇಕಂತ ಇಷ್ಟ. ನಾನು ಭಜನೆ ಎಲ್ಲ ನಮ್ಮ ಮನೆಯವರು ಮಗನೊಟ್ಟಿಗೆಲ್ಲ ಹಾಡ್ತೇನೆ. ಅದು ಇಲ್ಲ ಅಂತ ಹೇಳಿದ್ರೆ ನಂಗೆ ಸ್ವಲ್ಪ ಸ್ಟೇಜ್ ಫಿಯರ್ ಉಂಟು. ಅದು ನನಗೆ ಹೋಗಬೇಕು. ಅದಂದ್ರೆ ನಂಗೆ ಒಬ್ಬಳೆ ಹೇಳಬೇಕಾದ್ರೆ ಸ್ವಲ್ಪ ಸ್ಟೇಜ್ ಫಿಯರ್ ಆಗುತ್ತೆ. ಅದಕ್ಕೋಸ್ಕರ ನನಗೆ ಈಗ ತುಂಬ ಖುಷಿ ಆಗ್ತಾ ಉಂಟು. ಇಲ್ಲಿ ಇವತ್ತು ಬಂದ ಮೇಲಂತೂ ತುಂಬ ಖುಷಿ ಆಗ್ತಾ ಉಂಟು. ಇವತ್ತೊಂದು ಫ್ಯಾಮಿಲಿ ಎನ್ವೈರನ್ಮೆಂಟ್. ಹೌದಪ್ಪ, ಅದೇ. ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ನಲ್ಲಿ ಸಕ್ರಿಯ, ಇದ್ರಲ್ಲಿ ಮಾತ್ರ ಅಂತಲ್ಲ, ಅನೇಕ ಸಂಘ ಸಂಸ್ಥೆಗಳಾಗಿರ್ಬೋದು, ಸಾಹಿತ್ಯ ಚಟುವಟಿಕೆಗಳಿರ್ಬೋದು, ಅಮಿತಾಂಜಲಿ ಮೇಡಮ್ ಎಲ್ಲ ಕಡೆಯೂ ಕೂಡ ಸಕ್ರಿಯ ಆಗಿರುವಂಥವ್ರು. ವ್ಯತ್ಯಾಸ, ಮೊದಲಿಗೆ ನಾವು ಎಷ್ಟು ಹಾಡ್ತಿದ್ವು, ಈಗ ಹೇಗೆ ಹಾಡ್ತಾ ಇದ್ದೇವೆ, ನಮ್ಮನ್ನು ಭಾಳಷ್ಟು ಕಡೆ ಸರಿ ಮಾಡಿದ್ದಾರೆ. ಇಂಥ ಕೆಲವೊಂದು ಕಾರ್ಯಕ್ರಮಗಳಿರುವಾಗ ಇಂಥ ಹಾಡುಗಳನ್ನು ಹಾಡಿ, ಇಂಥ ಹಾಡು ನಿಮ್ಮಿಂದ ಆಗ್ತದೆ, ನಮಗೆ ಭಯ ಇರ್ತಿತ್ತು, ಈ ಹಾಡು ನಮ್ಮಿಂದ